ಅದು ಎಥಿಕ್ಸ್ ಕಮಿಟಿ ಕೊಟ್ಟಿವಿ. ಇನ್ನೂ ಎಥಿಕ್ಸ್ ಕಮಿಟಿ ಅವರು ಮೇನ್ ನೀತಿ ನಿರೂಪಣೆ ಕಮಿಟಿ ಅಲ್ಲಿ ಕೊಟ್ಟಿವಿ. ಇನ್ನೂ ಅವ್ರು ಏನು ಮಾಡೋದು ಗೊತ್ತಿಲ್ಲ. ಈ ಮೀಟಿಂಗ್ ಕರೆದಂಗಿಲ್ಲ. ಇನ್ಮೇಲೆ ಕೊಡ್ತೀವಿ. ತಾವೇನಾದರೂ ಮತ್ತೆ ಮಾತುಕತೆ ಎಲ್ಲ ನಾವು ಮಾತುಕತೆ ಆಮೇಲೆ ಮಾಡಿಲ್ಲ. ನಾನು ಅವರಿಗೆ ಮಾತಾಡೀನಿ. ನಾನು ಫೋನ್ ಕೊಡಿದ್ದೀನಿ. ನಾನು ಏನಾಗಿದೆ ಅಂದರೆ ನಾನು ಭಾಳ ಪ್ರಯತ್ನ ಮಾಡ್ತೀನಿ ಅವ್ರಿಗೆ ಏನಾದರೂ ಒಂದು ಸರಿ ಮಾಡಬೇಕಂತೇಳಿ. ಅವರು ನೋಡಿ ನಾನು ಫೋನ್ ಮಾಡಿದ್ದೆ ಅವ್ರಿಗೆ ಬೆಳಿಗ್ಗೆ. ಸರಿ ಸ್ಟಾರ್ಟ್ ಮಾಡಲಿ. ಎರಡು ಸರಿ ಫೋನ್ ಮಾಡಿದ್ದಾರೆ. ರೆಸ್ಪಾನ್ಸ್ ಮಾಡಿದೆ. ರಿಸೀವ್ ಮಾಡಿದೆ ಫೋನ್ ಮಾಡಿದೆ. ಅದೇ ಮತ್ತೀಗ ಅವ್ರ ಪೇಪರ್ ನೋಡಿದೆ. ಅವ್ರಿಗೆ ಆರಾಮಾಗೈತೆ ಅಂತ. ಅದಕ್ಕೆ ಒಂದು ಸೆಷನ್ ನಡೆದಾಗ ಒಂದು ಇತ್ತೀಚಿನ ಮೀಟಿಂಗ್ ಕಮಿಟಿ ಅವ್ರು ಹೇಳಿ ಒಂದೇ ಸುದ್ದಿನ ವಿಚಾರ ಮಾಡಿ ನೋಡ್ತೀನಿ ಏನಾಗ್ತದೆ. ಲಕ್ಷಣ ಐತೆ ಬಗೆಹರಿಯೋ ಲಕ್ಷಣ ಬಗೆಹರಿದೈತಿ. ಏನಂದ್ರೆ ಒಮ್ಮೊಮ್ಮೆ ಎಮೋಷನ್ದಾಗ ಆಗ್ತವೆ. ಅವೇನು ದೊಡ್ಡ ಅಲ್ಲ. ಸದನ್ ನಡೆದಿದ್ರೆ ಈ ಪ್ರಾಬ್ಲಮ್ ಬರ್ತಿದ್ದಿಲ್ಲ. ಸದನ್ ನಡೆದಿದ್ರೆ ಅವ್ರು ಅಂದಿದ್ರೆ ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಬರ್ತಿದ್ದೀವಿ. ನಮ್ಮಲ್ಲಿ ಏನು ಮ್ಯಾಕ್ಸಿಮಮ್ ಶಿಕ್ಷೆ ಕೊಡೋದಂದ್ರೆ ಸದನ್ ಮುಗಿಯವರೆಗೆ ಅವ್ರು ಹೊರಗೆ ಹಾಕ್ಬೋದು. ನಮ್ಗೆ ಅದು ಅಂದಿದ್ರೆ ಸದನ್ ಅಂದಿದ್ರೆ ಈ ನೀತಿ ನಿರೂಪಣೆ ಕಮಿಟಿ ಹೋಗಿ ಅದಕ್ಕೊಂದು ಹೆಣ್ಣು ಮಾಡಬೇಕು. ಇಲ್ಲಿಗೆ ಇತಿಹಾಸ ಹಂಗೆ ಉಳಿಬಿಡ್ತೇವೆ. ಅದಕ್ಕೆ ನಾವು ಮಾಡಾಕತ್ತೀವಿ. ನನ್ನ ನಂಬಿಕೆ ಪ್ರಕಾರ ಅದು ಒಳ್ಳೆ ರೀತಿಯಿಂದ ಬಗೆಹರಿದೆ ಅಂತ ನಂಬಿದ್ದೀವಿ. ಮತ್ತು ಒಳ್ಳೆ ರೀತಿಯಿಂದ ಬಗೆಹರಿಸುವಂಥ ಜವಾಬ್ದಾರಿ ನಾವು ತಗೊಂಡು ಮಾಡ್ತೀವಿ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.